ಇದೇನು ಸರ್ ಹಿಂಗೆ ಹೇಳ್ತೀರಾ? ಇವರು ಮನೋಜ್ ಸರ್ನ ಮದುವೆ ಆಗ್ತಾ ಇರೋರಲ್ಲ, ಪವಿತ್ರ ಮೇಡಮ್ ಅವರು. ಏನು ರವಿ, ಪವಿನ ಮನೋಜ್ ಸರ್ ಮದುವೆ ಆಗ್ತಾವ್ರಾ? ಹೌದು ಸರ್. ಅದೇನು ಸರ್ ನಿಮಗೆ ಗೊತ್ತಿಲ್ವಾ? ರವಿ, ಪವಿತ್ರ ನನ್ನ ತಂಗಿ ಸರ್. ಪವಿತ್ರ ಮೇಡಮು ನಿಮ್ಮ ತಂಗಿನಾ? ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ನೋಡಪ್ಪ, ಕೊಟ್ಟಿದೆಯಲ್ಲ ಹೋಗು. ಅವನು ಅಣ್ಣನೂ ಅಲ್ಲ, ನನ್ನ ಮಗಳ ತಂಗಿನೂ ಅಲ್ಲ. ಹೋಗಪ್ಪ, ಅವನಿಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ನೀನು ಹೋಗಪ್ಪ. ಮೇಡಮ್, ಒಡವೆ ಎಲ್ಲ ನೋಡ್ಕೊಳ್ಳಿ. ಈ ಡಿಸೈನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಬೇರೆ ಡಿಸೈನ್ ಕೊಡ್ತಾರಂತೆ. ನಿಮ್ಮ ಹತ್ರ ಫೋನ್ ಬೇರೆ ಇಲ್ಲ ಅಂತ ಅಂದ್ಬಿಟ್ಟು ಫೋನು ಕೊಟ್ಟಿದ್ದೀರಾ ಮೇಡಮ್ ನಿಮಗೆ? ಹಾಂ ಸರಿ ಅಣ್ಣ, ನಾನು ಮಾಡ್ತೀನಿ ಬಿಡಿ. ಅಖಿಲಮ್ಮನಿಗೆ ಮಾಡ್ತೀನಿ ಫೋನ್ ನಾನು. ಹ್ಞೂ ಸರಿ ಮೇಡಮ್. ಮೆಹಂದಿ ಹಾಕೋಕ್ಕೆ ನಾಳೆ ಸಾಯಂಕಾಲ ಬರ್ತಾರಂತೆ ಮೇಡಮ್. ಹಾಂ ಸರಿ ಅಣ್ಣ, ಆಯಿತು. ಮನೋಜ್ ಸರ್ಗೆ ಫೋನ್ ಮಾಡಬೇಕಂತೆ ಮೇಡಮ್ ನೀವು? ಅಣ್ಣ ಮಾಡ್ತೀನಿ. ನಾನು ಇವೆಲ್ಲ ತಲುಪಿಸಿದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಡಿ ಮೇಡಮ್ ಮನೋಜ್ ಸರ್ಗೆ. ಯಾಕಂದರೆ ಎಲ್ಲ ಕಾಸ್ಟ್ಲಿ ವಸ್ತುಗಳು, ಅದಕ್ಕೆ ಯಾಕೆ ಬೇಕು? ಮಾಡ್ತೀನಿ ಅಣ್ಣ, ಫೋನ್ ಮಾಡ್ತೀನಿ ನಾನು. ಪರಮಣ್ಣ, ಯಾಕಣ್ಣ, ಏನಾಯ್ತಣ್ಣ? ಪವಿ, ನನ್ನ ಹತ್ರ ಯಾಕೆ ಪವಿ ಹೇಳಿಲ್ಲ ನೀನು ಮನೋಜ್ ಸರ್ನ ಮದುವೆ ಆಗ್ತಾ ಇರೋದು ಅಂತ? ಗೊತ್ತಣ್ಣ ಮನೋಜ್ ನಿಮಗೆ? ಅಯ್ಯೋ ದಡ್ಡಿ, ನಮ್ಮ ಬಾಸ್ ಅವರು. ನಾನು ಅಮ್ಮು ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ಇರೋದು. ಏನಿಲ್ಲ, ಹಿಂಗೆ ಹೇಳ್ತಾ ಇದೆಯಾ? ಹ್ಞೂ ಪವಿ, ನಮ್ಮ ಬಾಸು ಮನೋಜ್ ಸರರು. ಎಷ್ಟೊಂದು ಪುಣ್ಯವಂತ ನೀನು. ಹಾಂ, ನೀನಂತ ತಂಗಿನ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ. ಎಷ್ಟು ಶ್ರೀಮಂತರು ಗೊತ್ತಾ ಅವರು. ಮನೋಜ್ ಸರ್ ಅಂತೂ ತುಂಬಾ ಒಳ್ಳೆಯವರು. ಹಾಕ್ಬಿಟ್ಟ ಕಣ್ಣು. ಇನ್ನು ನನ್ನ ಮಗಳ ಜೀವನದಾಗ ಉದ್ಧಾರ ಆದಂಗೆ. ನೀನು ನಿನ್ನೆಂಟ್ರು ನಿಂತಿದ್ದ ಜಾಗದಾಗ ಹುಲ್ಲು ಕೂಡ ಬೆಳೆಯಲ್ಲ. ಇರೋ ಹುಲ್ಲು ಒಣಕೊಂಡು ಹೋಗ್ತೈತೆ. ಬಂದವರೇ ತಡಿ. ನೋಡಪ್ಪ, ನನ್ನ ಮಗಳು ಚೆನ್ನಾಗಿರ್ಬೇಕಂತಂದ್ರೆ ನೀನು ಮದುವೆಗೆ ಮಾತ್ರ ಬರ್ಕೊಡ್ದು ನೀನು ಮದುವೆಕ. ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಈ ಒಂದೇ ಒಂದು ಅವಕಾಶ ಕೊಡಪ್ಪ. ನಾನು ತಪ್ಪು ತಿದ್ಕೊತೀನಪ್ಪ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲಪ್ಪ. ಅಪ್ಪ, ನಾನು ನೀವು ಒಂದೇ ಒಂದು ಸತಿ ಕ್ಷಮಿಸ್ಬಿಡಪ್ಪ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲಪ್ಪ. ನನಗೆ ತಪ್ಪು ತಿದ್ಕೊಳ್ಳೋಕೆ ಅವಕಾಶ ಕೊಡಪ್ಪ. ನೀನೇ ಅವಕಾಶ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರಪ್ಪ? ನನಗೆ ಕ್ಷಮಿಸ್ಬಿಡಪ್ಪ. ನನ್ನ ಕಡೆಯಿಂದ ತಪ್ಪಾಗೈತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀವು ಒಂದು ಸರಿ ಕ್ಷಮಿಸಪ್ಪ ನನ್ನನ್ನು. ನೀನು ನಮ್ಮ ಮನೆಗೆ ಇರೋದು ಬೇಕಾಗಿಲ್ಲ, ನಾನು ಕ್ಷಮಿಸೋದು ಬೇಕಾಗಿಲ್ಲ. ನಿನ್ನ ಭಾಗ ನೀನು ಕೊಟ್ಬಿಟ್ಟಿದ್ದೀನಿ. ಮಾರಿ ನಿನ್ನ ದುಡ್ಡು ನಿನ್ಗೆ ವಾಪಸ್ ಕೊಟ್ಟಿದ್ದೀನಿ. ನಿನ್ಗೆ ಯಾವುದೇ ಭಾಗ ಕೊಡಬೇಕಾಗೂ ಇಲ್ಲ. ನನ್ನ ಮಗನಿಲ್ಲ ಅಂತ ನಾನು ಯಾವತ್ತೂ ತಿಳ್ಕೊಂಬಿಟ್ಟಿದ್ದೀನಿ. ಇರೋದು ನನ್ನ ಮಗಳು ಒಬ್ಬಳೇ. ಅವಳು ನೆಮ್ಮದಿ ಹಾಳು ಮಾಡೋಕ್ಕೆ ಬಂದಿದ್ಯಾ ಇವಾಗ ನೀನು? ಹಾಂ, ಅವಳು ನೆಮ್ಮದಿ ಹಾಳು ಮಾಡೋಕ್ಕೆ ಬಂದಿದ್ದೇನೋ? 90 ವರ್ಷದ ಮುದ್ಕೊಂತ ಅಂದು ತಂಗಿ ಕಟ್ತೀನಿ ಅಂತ ನಿಂತಿದ್ದೆ. ಇವತ್ತು ಇಲ್ಲಿ ಬಂದು ಕಣ್ಣೀರು ಸುಸ್ಕೊಂಡು ನಾಟಕ ಮಾಡ್ತಾ ಇದೆಯಾ? ಹಾಂ, ನನ್ನ ಮಗಳು ಮಹಾರಾಣಿ ಇದ್ದಂಗೆ ಇರ್ತಾಳೋ. ಅವಳು ಚಪ್ಪಲಿ ಮುಟ್ಟ ಕೂಡ ನಿಂಗೆ ಹೋಗ್ತಾ ಇಲ್ಲ. ಎದ್ದೇಳ ಮೇಲೆ ನಡಿಯೋ ಆಚೆ. ಅಪ್ಪ, ಮಾತಾಡ್ಕೊಡ್ತು ಪವಿ, ನೀನು ಮಾತಾಡ್ಕೊಡ್ತು. ಇವ್ರನ್ನೆಲ್ಲ ಮನೆ ಒಳಗೆ ಸೇರಿಸ್ಕೊಂಡ್ರೆ ನಿನಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾರೆ ಇವರು. ಅಂಥ ಜನ ಇವರು. ನಿನ್ನ ನೀರಾಗಿ ಮುಳುಗಿಸ್ಬಿಡ್ತಾರೆ. ಅಪ್ಪ, ನಾನು ತಪ್ಪು ಮಾಡಿದ್ದೀನಪ್ಪ. ನೀ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಒಂದೇ ಒಂದು ಅವಕಾಶ ಕೊಡಪ್ಪ ನಾನು ತಿದ್ಕೊಳಕ್ಕೆ. ಅಪ್ಪ, ನನ್ನ ತಪ್ಪಾಯ್ತಪ್ಪ. ನನಗೆ ಕ್ಷಮಿಸ್ಬಿಡಪ್ಪ. ಅತ್ತೆ, ಮನೋಜರೇ, ಪರಮ್, ನೀವೇನು ಇಲ್ಲಿದ್ದೀರಾ? ಮನೋಜ್ ಸರ್, ಪವಿತ್ರ ನನ್ನ ತಂಗಿ. ವಾಟ್, ಏನು ಹೇಳ್ತಾ ಇದ್ದೀರಾ ಪರಮ್ ನೀವು? ಪವಿತ್ರ ನಿಮ್ಮ ತಂಗಿನಾ? ಹೌದು ಸರ್, ಪವಿತ್ರ ನನ್ನ ಸ್ವಂತ ತಂಗಿ ಸರ್. ಇವ್ರು ನನ್ನ ತಂದೆ ತಾಯಿ ಸರ್. ನಾನು ಮಾಡಬಾರ್ದು, ಮೋಸ ಮಾಡಿಬಿಟ್ಟೆ ಸರ್ ನಮ್ಮ ತಂದೆ ತಾಯಿಗೆ. ಮನೋಜ್ ಸರ್, ನೀವಾದರೂ ಹೇಳಿ ನನಗೆ ಕ್ಷಮಿಸಿ ಅಂತ. ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ ಮನೋಜ್ ಸರ್. ನಮ್ಮ ಅಪ್ಪ ಅಮ್ಮಗೆ ಹೇಳಿ ಸರ್. ಮಾವ, ಅಷ್ಟೊಂದು ಕೇಳ್ಕೊತಾ ಇದ್ರಲ್ಲ ಪರಮ್, ಯಾಕೆ ಮಾವ? ಇವನು ಬುದ್ಧಿ ನಿಕ್ಕಿನ ತಿಳಿದಪ್ಪ. ಭೂತದ ಬಾಯಿಗ ಭಗವದ್ಗೀತೆ ಬಂದಂಗೆ. ಸರಿ ಇಲ್ಲ ಇವನು. 2 ಸಲ ನಾಗರಾವ್ ಇವನು. ಇವನ್ಗೆ 2 ಮುಖ ಇರೋದು. ದೊಡ್ಡ ಮೋಸಗಾರನಪ್ಪ ಇವನು. ಮಾವ, ಇವಾಗೇನೋ ಆಗಿದ್ದಾಗೋಯ್ತು. ಹಿಂದಿಂದೆಲ್ಲ ಯಾಕೆ ನೆನ್ಸ್ಕೊಂತೀರ ಮಾವ? ಇವಾಗ ಅವ್ರು ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ ತಾನೇ? ಹೌದು ಮನೋಜ್ ಸರ್, ನನ್ನ ತಪ್ಪಾಯ್ತು. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡಿದ್ದೀನಿ. ಒಂದೇ ಒಂದು ಅವಕಾಶ ಕೊಡಲಿ ನಾನು ತಿದ್ಕೊಳ್ಳೋಕ್ಕೆ. ನನ್ನ ತಂದೆ ತಾಯಿನ ನಂಗೆ ಅವಕಾಶ ಕೊಡಿಲ್ಲ ಅಂದರೆ ಯಾರು ಕೊಡ್ತಾರೆ ಮನೋಜ್ ಸರ್? ನೀವು ಹೇಳಿ. ನಾನು ತಪ್ಪಾಗೋಯ್ತು. ಇನ್ನೊಂದು ಸರಿ ಅಂತ ತಪ್ಪು ಮಾಡಲ್ಲ. ನಾನು ತಪ್ಪು ಮಾಡಿದ್ದೀನಿ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನೊಂದು ಸರಿ ಇಂಥ ತಪ್ಪು ಮಾಡಲ್ಲ ಸರ್. ಇದೊಂದು ಅವಕಾಶ ಕೊಡ್ತೀವಿ ಸರ್ ನನಗೆ. ಪವಿತ್ರ, ಇದ್ರಲ್ಲಿ ಜ್ಯುವೆಲರಿ ಸೀತೆ ಒಳಗಡೆ ಇಡು ಪವಿತ್ರ. ಹಾಂ ಸರಿ ಮನೋಜ್. ಮಾವ, ನಾನು ಬುದ್ಧಿ ಬಂದಾಗಿಂದ ಯಾರ ಹತ್ರ ಏನೂ ಕೇಳಿಲ್ಲ ನಾನು. ಯಾಕಂತಂದರೆ ನಮ್ಮಮ್ಮ ಆಮೇಲೆ ನಮ್ಮ ತಾತ ನನ್ನನ್ನು ಆ ಥರ ಬೆಳೆಸ್ಬಿಟ್ರು. ನಾನು ಫಸ್ಟ್ ಟೈಮು ನಿಮ್ಮ ಹತ್ರ ಏನೋ ಕೇಳ್ತಾ ಇದ್ದೀನಿ ಮಾವ. ಇಲ್ಲ ಅಂದರೆ ನೀವು ನೆರವೇರಿಸ್ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೇಳಪ್ಪ, ಏನು ಬೇಕು ಕೇಳ. ನನ್ನ ಪ್ರಾಣ ಬೇಕಾ? ನಿಂಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಪ್ಪ. ಕೇಳಪ್ಪ. ಪರಮ್ಗೆ ಒಂದು ಅವಕಾಶ ಕೊಡಿ ಮಾವ. ನನಗೋಸ್ಕರ ಕೊಡಿ ಮಾವ, ನನಗೋಸ್ಕರ ಕೊಡಿ. ನಾನು ನಿಮ್ಮ ಮಗನ ಥರನೇ ತಾನೇ? ಹಾಂ, ಹಳಿ ಆದ್ರೇನು ಮಗ ಆದ್ರೇನು ಒಂದೇ ಒಂದು ಅವಕಾಶ ಕೊಡಿ ಮಾವ. ನಾನು ಹೇಳ್ತಾ ಇದ್ದೀನಿ, ಅವ್ರ ಕಡೆಯಿಂದ ನಿಮ್ಗೇನು ತೊಂದರೆ ಆದರೂ ನನ್ನ ಜವಾಬ್ದಾರಿ ತಗೊತೀನಿ. ಒಂದೇ ಒಂದು ಅವಕಾಶ ಕೊಡಿ ಮಾವ. ಪರಮ್ ಏನೇ ತಪ್ಪು ಮಾಡಿದ್ರು ನನ್ನ ಜವಾಬ್ದಾರಿ, ಆಯಿತಾ? ಹಾಂ. ಅಯ್ಯೋ ಹುಚ್ಚಪ್ಪ, ನೀನೇನು ಅನ್ಕೊಂಡಿದ್ಯಪ್ಪ ಅವನ್ನ? ಸರಿ ಇಲ್ಲಪ್ಪ ಅವನು, ಸರಿ ಇಲ್ಲ.
ನಿನ್ಗೇನು ಗೊತ್ತಪ್ಪ ಅವನ ಬಗ್ಗೆ? ಅವ್ನು ಹುಟ್ಟಿದಾಗಿಂದ ನಾನಪ್ಪ ಅವನು ನೋಡಿರೋದು, ನಾನು ನೋಡಿರೋದು. ಸರಿ ಇಲ್ಲಪ್ಪ ಅವನು, ಸರಿ ಇಲ್ಲ. ಅವನ ವಿಷಯ ಬಿಟ್ಬಿಡಪ್ಪ ನೀನು, ಬಿಟ್ಬಿಡು. ನೀನು ಬದುಕಿ ಬಾಳೋದು ನೋಡ್ಕೊ. ಅವ್ನು ಹೋಗ್ತಿ ಅಷ್ಟೇನಪ್ಪ, ಅಷ್ಟೇ. ಇಲ್ಲ ಮವ, ನಾನು ಹೇಳಿದ್ನಲ್ಲ ಪರಂ ಜವಾಬ್ದಾರಿ ನಾನು ತೊಗೊತೀನಿ ಅಂತ. ಅವ್ರ ಕಡೆಯಿಂದ ಏನೇ ತೊಂದರೆ ಆದರೂ ಅದಕ್ಕೆ ಜವಾಬ್ದಾರಿ ನಾನು. ನನ್ನ ಮಾತು ನಂಬಿ ಮವ, ನನ್ನ ಮೇಲೆ ನಂಬಿಕೆ ಇಡಿ ಮವ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾ ಇರೋರು ಯಾರಿದ್ದಾರೆ ಮವ ಈ ಪ್ರಪಂಚದಲ್ಲಿ? ಹಾಂ, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡ್ತಾರೆ ಅಂತ ಅವ್ರು ದೂರ ಇಟ್ಟರೆ ಅವ್ರ ಜೀವನ ಏನಾಗ್ಬೇಕು ಮವ? ಒಂದು ಸರಿ ಕ್ಷಮಿಸ್ಬಿಟ್ಟು ನೀವು, ಈ ಸರಿ ಕ್ಷಮಿಸಿ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ. ನಾನು ನಿಮ್ಮ ಜೊತೆ ಇರ್ತೀನಲ್ಲ. ಮನೋಜಪ್ಪ, ನಿಂಗೆ ಅವ್ನ ಸುದ್ದಿ ತಿಳಿದಪ್ಪ. ಅವ್ನು ಸರಿಯಿಲ್ಲಪ್ಪ, ಅವ್ನು ಕೆಟ್ಟವನಪ್ಪ. ನಮಗೆ ಬೆಲೆ ಕೊಡಲ್ಲಪ್ಪ ಅವನು. ಮನೆ ಕಟ್ಟಿದ್ನು, ಗೃಹ ಪ್ರವೇಶಕ್ಕೆ ಹೋಗಿಲ್ಲಪ್ಪ ನಮ್ಮನ್ನು. ಮನೆಗೆ ಹೋದ್ರೆ ನ್ಯಾಯವಾಗಿ ಮಕ್ಕ ಕೊಟ್ಟು ಮಾತಾಡಲ್ಲಪ್ಪ. ನಾಳೆ ಬೆಳಗ್ಗೆ ನಿಮ್ಗೂ ತೊಂದರೆ ಮಾಡ್ತಾರಪ್ಪ. ಬೇಡಪ್ಪ ಅವ್ರ ಸಹವಾಸ. ಇಲ್ಲ ಮವ, ಇದೊಂದು ಅವಕಾಶ ಕೊಡಿ ಮವ, ನನ್ನ ಮಾತು ಕೇಳಿ. ಸರಿನಪ್ಪ, ಆಯಿತು. ನೀನು ಇಷ್ಟು ಧೈರ್ಯ ಹೇಳೋವಾಗ ನಾನು ಯಾಕಪ್ಪ ಬೇಡ ಅನ್ಲಿ? ಆಯ್ತಪ್ಪ, ಆಯಿತು. ಅವನಿಂದ ನಿಮ್ಮಿಬ್ಬರಿಗೂ ಏನು ತೊಂದರೆ ಆಗದಿದ್ರೆ ನಂಗೆ ಅಷ್ಟೇ ಸಾಕಪ್ಪ. ಆಯ್ತಪ್ಪ, ಆಯಿತು. ನೀನು ಹೆಂಗೆ ಹೇಳ್ತೀವೋ ಹಂಗೆ. ಆದರೆ ಒಂದು ಕಂಡೀಷನಪ್ಪ. ಏನು ಮವ? ಅವನು ನಿಮ್ಮ ಮದುವೆಗೆ ಬರೋಂಗಿಲ್ಲ. ನೋಡಿದ್ರ ಮನೋಜ್ ಸರ್, ನೋಡಿದ್ರ? ನಾನು ಹೇಳ್ತಾ ಇದ್ದೀನಿ ತಾನೇ ನನ್ನ ತಪ್ಪಾಯ್ತು ಅಂತ. ಮವ, ಯಾಕೆ ಮವ ಹಿಂಗೆ ಹೇಳ್ತಾ ಇದ್ದೀರಾ? ಹಾಂ, ಇವಾಗ ನಿಮ್ಮ ಕಡೆಯಿಂದ ಏನೋ ಬೇಡ, ನನ್ನ ಕಡೆಯಿಂದ ಬರಲಿ. ಅವ್ರು ನನ್ನ ಮಾಫೀಸ್ ಸ್ಟಾಫ್. ಅವ್ರು ನನ್ನ ಮದುವೆಗೆ ಬರಲಿಲ್ಲ ಅಂದರೆ, ಬಾಸ್ ಮದುವೆಗೆ ಬರಲಿಲ್ಲ ಅಂದರೆ ಹೇಗೆ? ಇಲ್ಲಪ್ಪ, ಅವನ ಮದುವೆಗೆ ಬರ್ಕೊಡ್ತು ಅಷ್ಟೇ. ಅಪ್ಪ, ಹಂಗೆ ಮಾತ್ರ ಹೇಳ್ಬೇಡಪ್ಪ. ಪವಿ ಮದುವೆ ನೋಡ್ಕೊಂಡು ನಿಮ್ಮ ಕಣ್ಣಿಗೆ ಕಾಣಿಸಲ್ಲಪ್ಪ. ನಾನು ದೂರ ಹೊಟ್ಟೋಗ್ಬಿಡ್ತೀನಪ್ಪ. ನನಗಿರೋದು ಒಬ್ಬಳೇ ತಂಗಿನಪ್ಪ. ಅವಳ ಮದುವೆಗೆ ಬರಬೇಡ ಅಂತಂದರೆ ಹೆಂಗಪ್ಪ? ಅಪ್ಪ, ಹಂಗೆ ಮಾತ್ರ ಹೇಳ್ಬೇಡಪ್ಪ. ನನ್ನ ತಂಗಿ ಮದುವೆ ನೋಡಬೇಕಪ್ಪ. ನಂಗೆ ಖುಷಿಯಾಗಿ ಮದುವೆಯಲ್ಲಿ ಓಡಾಡಬೇಕಪ್ಪ. ಇಲ್ಲ ಮವ, ಪರಂ ಮದುವೆಗೆ ಬರಲೇಬೇಕು. ನನ್ನ ಸ್ಟಾಫಲ್ಲೆಲ್ಲ ನನಗೆ ಪರಂ ಅಂದ್ರೇ ತುಂಬ ಇಷ್ಟ. ಅವ್ರ ಮದುವೆಗೆ ಬರಲಿಲ್ಲ ಅಂತಂದರೆ ಹೇಗೆ? ಪವಿತ್ರ, ನಿನ್ಗೆ ಇಷ್ಟನೋ ಇಷ್ಟ ಇಲ್ವಾ ನಿಮ್ಮ ಅಣ್ಣ ಮದುವೆಗೆ ಬರೋದು? ನಮ್ಮಪ್ಪ ಹೆಂಗೆ ಹೇಳ್ತಾರೋ ಹಂಗೆ. ಇಲ್ಲ ಮವ, ಪರಂ ಮದುವೆಗೆ ಬರಲೇಬೇಕು. ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನನ್ನ ಮುಗ್ದಲ್ಲಿ ಖುಷಿನೇ ನೋಡಲ್ಲ ನೀವು. ಆಯ್ತಪ್ಪ, ಆಯಿತು. ನಾಳೆ ಬೆಳಗ್ಗೆ ಇವನಿಂದ ನಿಂಗೆ ಏನೋ ತೊಂದರೆ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಮನೋಜ್ ಸರ್, ನನ್ನಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಆಗಲ್ಲ ಸರ್. ಆಯ್ತು, ಎದ್ದೇಳು. ಎದ್ದೇಳು ಮೇಲಕ್ಕೆ, ಎದ್ದೇಳು. ಇನ್ನ ಅಣ್ಣ ತಂಗಿ ಮದುವೆ ಓಡಾಡ್ತಿದ್ರೆ ಆತಿದ್ದ? ಎದ್ದೇಳು ಮೇಲೆ, ನಿಲ್ಸು ಆ ಕಣ್ಣೀರನ್ನ. ಪರಂ, ಎದ್ದೇಳಿ. ಇವಾಗ ಖುಷಿನಾ ಪರಂ? ಹಾಂ ಸರ್, ನೀವು ಅಷ್ಟೊಂದು ಶ್ರೀಮಂತರು ನನ್ನ ತಂಗಿನ ಮದುವೆ ಆಗ್ತಾ ಇದ್ದೀರಂದರೆ ನನಗೆ ಏನೋ ಆಶ್ಚರ್ಯ ಆಗ್ತಾಯಿದೆ ಸರ್. ಅಯ್ಯೋ ಪರಂ, ನಾನು ಹೇಳ್ತಿದ್ನಲ್ಲ ಒಬ್ಬಳಿಗಿನ ಇಷ್ಟಪಡ್ತಾ ಇದ್ದೀನಿ ಅಂತ. ಇದು ಪವಿತ್ರನೇ, ನಿನ್ನ ತಂಗಿನೇ. ನಿಮ್ಮಂಥವ್ರ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳಲ್ಲ ಸರ್. ನನ್ನ ತಂಗಿನೇ ಅದೃಷ್ಟವಂತಳು ಸರ್. ಎಷ್ಟು ಪುಣ್ಯ ಮಾಡಿದ್ದಾಳೆ ನಿಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನನ್ನ ತಂಗಿ. ಅದು ನಿಮ್ಮ ತಪ್ಪು ತಿಳುವಳಿಕೆ. ನಿಮ್ಮ ತಂಗಿನ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ. ಪವಿತ್ರ, ಬಾಕ್ಸ್ ತುಂಬ ಒಡವೆ ತರಿಸ್ತೀನಿ. ಈ ಡಿಸೈನ್ ಬೇಕೋ ಇಲ್ಲ ಬೇರೆ ಡಿಸೈನ್ ಬೇಕೋ ನೋಡೋಣ. ನೋಡು ಪವಿತ್ರ, ಈ ಡಿಸೈನ್ ಚೆನ್ನಾಗಿದೆಯಾ ನಿಮಗೆ? ಪರಂ ಚೆನ್ನಾಗಿದೆಯಾ? ಅತ್ತೆ ಮಾವ ಚೆನ್ನಾಗಿದೆಯಾ? ಅಯ್ಯೋ ಏನಕ್ಕಪ್ಪ ಇಷ್ಟೊಂದು ರೇಟ್ ಎಲ್ಲ ತರಕ್ಕೆ ಹೋಗಿದ್ದು? ಅಯ್ಯೋ ಇನ್ನೂ ಇದೆ ಅತ್ತೆ ಮನೆಯಲ್ಲಿ ಒಡವೆ. ಅದು ಸೊಸೆಗಂತ ಅಂದ್ಬಿಟ್ಟು ನಮ್ಮಮ್ಮ ತೆಗೆದಿಟ್ಟಿದ್ದಾರೆ. ಇದು ಇವಾಗ ನಾನು ತೊಗೊಂಬಂದಿದ್ದು. ಇನ್ನೂ ನಮ್ಮಮ್ಮ ಒಡವೆ ಕೊಟ್ಟಿಲ್ಲ. ಇದು ನನ್ನ ಕಡೆಯಿಂದ ಪವಿತ್ರ ಗಿಫ್ಟು. ಎಷ್ಟು ಚೆನ್ನಾಗೈತಪ್ಪ. ನೆಕ್ಲೇಸು ಅಷ್ಟೇ, ವಾಲಿಗ್ಲೂ ಲಾಂಗ್ ಸರ ಎಲ್ಲ ಚೆನ್ನಾಗೈತಪ್ಪ. ಇನ್ನೂ ಒಂದು ಸೆಟ್ ಇದೆ, ತೋರಿಸ್ತೀನಿ ರೀ. ನೋಡು ಪವಿತ್ರ, ಚೆನ್ನಾಗಿದೆಯಾ? ಅಯ್ಯ, ಇದು ನಂಗೆ ತುಂಬ ಇಷ್ಟ ಆಯಿತು ಮನೋಜ್. ಈ ಸರ ನಾನು ತುಂಬ ಕಡೆ ನೋಡಿದ್ದೆ, ಬಟ್ ನಾನು ಹಾಕ್ಕೊತೀನಿ ಅಂತ ಕನ್ಸಲ್ಲಿ ಕೂಡ ಅನ್ಕೊಂಡಿರಲಿಲ್ಲ. ಇಷ್ಟ ಆಯ್ತಾ ಪವಿತ್ರ ನಿಮಗೆ? ಅಯ್ಯೋ, ಇಷ್ಟು ರೇಟು ಎಲ್ಲ ಏನಕ್ಕಪ್ಪ ತರಕ್ಕೆ ಹೋಗಿದ್ದು ಮನೋಜಪ್ಪ? ಹಾಂ, ಇನ್ನೂ ಇದೆ ಮವ, ಇನ್ನೂ 4 ಬೆಳೆ ಇದೆ, ತೋರಿಸ್ತೀನಿ ರೀ. ಓ 4 ಅಲ್ಲ 6 ಬೆಳೆ. ಎಷ್ಟೊಂದು ಒಡವೆ ತಂದಿದ್ಯಪ್ಪ ನೀನು. ಹಾಂ, ನಾವೇನು ಮಾಡಿಸೋದು? ನೀವು ಮಾಡಿಸಿದ್ರೆ ಅದು ನಿಮಗೆ, ನನ್ನ ಹೆಂಡತಿ ಅಲ್ವಾ, ಅದಕ್ಕೆ ನಾನು ತೆಕ್ಕೊಡ್ತಾ ಇದ್ದೀನಿ. ನನ್ನ ತಂಗಿ ಎಷ್ಟು ಪುಣ್ಯ ಮಾಡಿದ್ದಾಳೆ ಮನೋಜ್ ಸರ್. ನಿಮ್ಮನ್ನ ಗಂಡನಾಗಿ ಪಡೆಯೋಕ್ಕೆ ತುಂಬ ಅದೃಷ್ಟವಂತೆ. ಹೌದಾ ಮುದ್ದು ಹೆಂಡತಿ? ಅಯ್ಯೋ, ನಾಚ್ಕೊಂತ ಇದ್ದಾಳೆ ಪವಿ. ಪರಂ ಡ್ಯೂಟಿಗೆ ಬರಲಿಲ್ವಾ? ಇಲ್ಲ ಸರ್, ಬರಲಿಲ್ಲ ಸರ್. ನನಗೆ 15 ಡೇಸು ಲೀವ್ ಬೇಕು ಸರ್. 15 ದಿವಸನಾ? ಏನಕ್ಕೆ ಸರ್? ನನ್ನ ತಂಗಿ ಮದುವೆ ಇದೆ, ಅದಕ್ಕೋಸ್ಕರ ರಜೆ ಬೇಕು ಸರ್. ಹೌದಾ? ಓಕೆ ನಿಮ್ಮ ಲೀವ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್.